ವಿದಿತ್ ಅವರು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ. ಅವರ ವಿಡಿಯೋಗಳಿಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಗಳನ್ನೆಲ್ಲ ಹಾಕ್ತಿರ್ತಾರೆ. ಸೊ ನೀವು ನೋಡಿರ್ತೀರ. ಸೊ ಈ ಒಂದು ಕೆಟ್ಟ ಕಮೆಂಟ್ ಹಾಕೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹಾಕಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಿಗೇ ಆಗಲಿ ನಿಂದನೆ ಮಾಡೋದು ತಪ್ಪು. ಸೊ ಹಾಗಾಗಿ ಅವ್ರವ್ರ ಲೈಫ್ ಅವ್ರವ್ರ ಇಷ್ಟ ಏನಾದರೂ ಮಾಡ್ಕೊಬೋದು. ಸೊ ಹಾಗಾಗಿ ದಯವಿಟ್ಟು ಪ್ಲೀಸ್ ಅವಾಯ್ಡ್ ಮಾಡಿ. ನಿಮ್ಗೆ ಅನಿಸಿದ್ರೆ ಮನಸ್ಸಲ್ಲೇ ಅಂದ್ಕೊಂಬೇಡಿ, ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬಂದು ಮಾಡೋದನ್ನ ಅವಾಯ್ಡ್ ಮಾಡಿ ಅಂತ. ನೀವು ಮತ್ತು ನಿವೇದಿತಾ ಅವ್ರು ಮತ್ತೆ ಒಂದಾಗ್ತಾರಾ ಅಥವಾ ಏನು ಒಂದಾಗಬೇಕು ಅನ್ನೋದು ಕೂಡ ಕೆಲವರು ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ನಿಮ್ಮ ವಿಡಿಯೋ ಆಗಲಿ, ನಿವೇದಿತಾ ಅವ್ರ ವಿಡಿಯೋ ಆ ಟೈಮಲ್ಲಿ ಹೇಳ್ತಿರ್ತಾರೆ. ಸೊ ಇದಕ್ಕೇನು ಹೇಳ್ತೀರಾ? ಇಲ್ಲ, ಇದು ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ. ಐ ಡೋಂಟ್ ವಾಂಟ್ ಟು ಮತ್ತೆ ಇದ್ರ ಬಗ್ಗೆ ಇನ್ನೇನು ಹೇಳೋಕ್ಕೆ ಇಷ್ಟ ಇಲ್ಲ. ಮುಂದೆ ಇಲ್ಲ. ನಾವು ಡಿಸಿಷನ್ ತೊಗೊಂಡಿರೋದು ವೆರಿ ಕ್ಲಿಯರ್ ವಿತ್ ಮೈ ಡಿಸಿಷನ್. ಇದು ನಾನು ಅವತ್ತೂ ಹೇಳಿದ್ದೆ ನಾನು. ಸೊ ಈ ಡಿಸಿಷನ್ ಮಾಡೋದೇನು ಇಟ್ಸ್ ನಾಟ್ ಈಸಿ. ಅಂದರೆ ಮಕ್ಕಳ ಆಟ ಅಲ್ಲ ಇದು. ಸೊ ನಾವು ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ ಈ ವಿಚ್ಛೇದನದ ವಿಷಯ ಏನಿದೆ ಅದು ಸಿಂಪಲ್ ಆಗಿರೋದಿಲ್ಲ. ಎರಡು ಫ್ಯಾಮಿಲಿಗಳು ಇನ್ವಾಲ್ವ್ ಆಗಿರುತ್ತೆ. ಆ್ಯಂಡ್ ಸಾಕಷ್ಟು ಫ್ಯಾನ್ಸ್ಗಳೆಲ್ಲ ನೋಡ್ತಾ ಇರ್ತಾರೆ, ಪಬ್ಲಿಕ್ ನೋಡ್ತಾ ಇರ್ತಾರೆ. ಸೊ ಅದನ್ನು ಅವ್ರ ಮುಂದೆ ನಾವು ಮತ್ತೆ ಬಂದು ನಿಂತ್ಕೋಬೇಕು ಅಂತಂದಾಗ ನಮಗೊಂದು ಲೈಫಲ್ಲಿ ಕ್ಲಾರಿಟಿ ಇರಬೇಕಲ್ವ ಸರ್. ಫಸ್ಟು ನಾವು ಆ ಡಿಸಿಷನ್ ಮಾಡಬೇಕಂದಾಗ ನಮಗೆ ತುಂಬ ಕ್ಲಾರಿಟಿ ಇರಬೇಕು. ಸುಮ್ಮನೆ ಹೋಗಿ ಇದು ಮಾಡ್ದಂಗಲ್ಲ. ಸೊ ಹಾಗಾಗಿ ಅವರ್ ಡಿಸಿಷನ್ ಈಸ್ ಪ್ರಾಪರ್ ಸರ್, ಕರೆಕ್ಟಾಗಿದೆ.